ವಿರಾಮದ ಬಳಿಕ ಸೂಪರ್ ಪ್ರೈಮ್ಗೆ ಮತ್ತೆ ಸ್ವಾಗತ. ಬೆಂಗಳೂರಿನಲ್ಲಿ ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಸ್ಥಾಪಿಸಲಾಗಿದೆ. ಸತತ 30 ದಿನಗಳಿಂದ ನಡೀತಿರುವಂತಹ ಈ ಸ್ಟಾರ್ಟ್ಅಪ್ ಫೆಸ್ಟಿವಲ್ನಲ್ಲಿ ಏನೆಲ್ಲ ವಿಷಯಗಳಿವೆ, ಯಾರೆಲ್ಲ ಗಣ್ಯರು ಭಾಗಿಯಾಗಿದ್ದರು, ಆ ಕುರಿತಾದ ಒಂದು ಸ್ಪೆಷಲ್ ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಐಟಿ ಸಿಟಿಯಲ್ಲಿ ಸ್ಟಾರ್ಟ್ಅಪ್ ಫೆಸ್ಟಿವಲ್, ಉದ್ಯಮಿಗಳಿಗೆ ಸ್ಟಾರ್ಟ್ಅಪ್ ಪಾರ್ಕ್ ಆಶಾ ಕಿರಣ. ಕರ್ನಾಟಕದಲ್ಲಿ ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಉದ್ಯಮ ಕ್ಷೇತ್ರದಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ. ಬೆಂಗಳೂರಿನ ಕೋರಮಂಗಲದಲ್ಲಿ ಸ್ಟಾರ್ಟ್ಅಪ್ ಪಾರ್ಕ್ ಸ್ಥಾಪಿಸಲಾಗಿದೆ. ಬರೋಬ್ಬರಿ 30 ದಿನಗಳಿಂದ ಸ್ಟಾರ್ಟ್ಅಪ್ ಫೆಸ್ಟಿವಲ್ ನಡೀತಾ ಇದೆ. ಇಂದು ಈ ಫೆಸ್ಟಿವಲ್ಗಳಿಗೆ ಕೊನೆ ದಿನ. ಪ್ರಾರಂಭದ ದಿನಗಳಿಂದ ಇಲ್ಲಿಯವರೆಗೂ ಫೆಸ್ಟಿವಲ್ನಲ್ಲಿ ಉದ್ಯಮಿಗಳು, ರಾಜಕಾರಣಿಗಳು, ನಟ ನಟಿಯರು ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ದಾರೆ. It is not only for Bangalore or Karnataka. This is like entire India. People can come and take support from here, and it is a very good move happening. And lots more enthusiastic, and this one entrepreneurs are going to emerge from here quite naturally. IQ ವೆಂಚರ್ಸ್ ಸ್ಥಾಪಕ ಶಾಫಿ ಶೌಕತ್ ಈ ಸ್ಟಾರ್ಟ್ಅಪ್ ಪಾರ್ಕ್ನಲ್ಲಿ ಹಲವು ಉದ್ಯಮಗಳನ್ನು ಹುಟ್ಟುಹಾಕಿದ್ದಾರೆ. ಹೊಸ ತಂತ್ರದಲ್ಲೂ ಸಿದ್ಧವಾಗಿದೆ. ಬೆಂಗಳೂರು ಎಲ್ಲಾ ಸೌಕರ್ಯ ಇರುವಂತಹ ನಗರ. ಇಲ್ಲಿ ಸ್ಟಾರ್ಟ್ಅಪ್ ಪಾರ್ಕ್ ಮಾಡಿರುವುದು ಯುವ ಪೀಳಿಗೆಗೆ ತುಂಬಾ ಒಳ್ಳೆಯದು ಅಂತಾರೆ ಉದ್ಯಮಿ ಶಾರಿಯಾ ಖಾನ್. My message is that you have to work hard, you have to dream big, but you have to wake up from the dream and start working very hard with discipline, dedication. And Bangalore is the right place. You have the talent here, you have the engineering colleges, medical colleges, excellent communicators in English, and also the venture capitalists, the angel investors, and the climate, the infrastructure is also improving now, and what have you. You have everything here. ಸ್ಟಾರ್ಟ್ಅಪ್ ಪಾರ್ಕ್ ಜನರಿಗೆ ಹೊಸ ಟೆಕ್ನಾಲಜಿಯನ್ನ ಪರಿಚಯಿಸ್ತಾ ಇದೆ. ಸ್ಟಾರ್ಟ್ಅಪ್ ಪಾರ್ಕ್ಗೆ ಯುವಕರು ಭೇಟಿ ನೀಡಬೇಕು. ಇಲ್ಲಿರುವಂತಹ ಹೊಸ ವಿಷಯಗಳನ್ನ ಕಲಿಬೇಕು. ತಮ್ಮಲ್ಲಿರುವಂತಹ ಹೊಸ ಆಲೋಚನೆಗಳನ್ನ ಹಂಚಿಕೊಳ್ಳಬೇಕು. ಇದರಿಂದ ವಿನೂತನ ಆವಿಷ್ಕಾರಗಳು ಹುಟ್ಟಿಕೊಳ್ಳುತ್ತೆ ಅಂತಾರೆ ನಟಿ ರಾಗಿಣಿ. ಜಗತ್ತು ನಿಮ್ಮನ್ನ ಗುರುತಿಸುವ ಹಾಗೆ ಹೆಸರು ಮಾಡಬೇಕು ಅಂತ ಕಾಂಗ್ರೆಸ್ ಮುಖಂಡ ಪ್ರಸಾದ್ ಗೌಡ ಸಲಹೆ ನೀಡಿದ್ದಾರೆ. ಇನೋವೇಟಿವ್ ಎಕ್ಸ್ಪೆರಿಮೆಂಟ್ಸ್ ಆದಾಗ, ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ಸ್ ಆದಾಗ ಬಟ್ ಸ್ಟಾರ್ಟಪ್ ಪಾರ್ಕ್ ಇಸ್ ಫ್ಯಾಂಟಾಸ್ಟಿಕ್. ಯಾಕಂದರೆ ಹೊಸೊಬ್ರಿಗೆ ಯಾವತ್ತೂ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು. ಅವ್ರದ್ದು ಏನೇನು ಟ್ಯಾಲೆಂಟ್ ಇದೆ, ಕ್ರಿಯೇಟಿವ್ ಇದೆ, ಅವ್ರದ್ದು ಐಡಿಯಾಸ್ ಏನೇನಿದೆ ಅದನ್ನು ಪ್ರೆಸೆಂಟ್ ಮಾಡೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಯಾವತ್ತೂ ಇಂಪಾರ್ಟೆಂಟ್ ಇರುತ್ತೆ. It's very nice and very happy that they have Shaukat Ali and team, and they are making an effort to start this startup park in Bangalore. As a matter of fact, Bangalore itself is a very good startup for the people who start their ventures. ನೀವು ಕೂಡ ಸ್ಟಾರ್ಟ್ಅಪ್ ಪಾರ್ಕ್ಗೆ ಭೇಟಿ ಕೊಡಿ, ಆವಿಷ್ಕಾರಗಳ ಬಗ್ಗೆ ತಿಳಿದುಕೊಳ್ಳಿ, ಜೊತೆಗೆ ಈ ಜಗತ್ತಿಗೆ ಹೊಸ ಟೆಕ್ನಾಲಜಿಗಳನ್ನು ಹುಟ್ಟುಹಾಕಿ. ಕ್ಯಾಮರಾ ಪರ್ಸನ್ ಮಧು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿರಾಮದ ಬಳಿಕ ಸೂಪರ್ ಪ್ರೈಮ್ಗೆ ಮತ್ತೆ ಸ್ವಾಗತ. ಬೆಂಗಳೂರಿನಲ್ಲಿ ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಸ್ಥಾಪಿಸಲಾಗಿದೆ. ಸತತ 30 ದಿನಗಳಿಂದ ನಡೀತಿರುವಂತಹ ಈ ಸ್ಟಾರ್ಟ್ಅಪ್ ಫೆಸ್ಟಿವಲ್ನಲ್ಲಿ ಏನೆಲ್ಲ ವಿಷಯಗಳಿವೆ, ಯಾರೆಲ್ಲ ಗಣ್ಯರು ಭಾಗಿಯಾಗಿದ್ದರು, ಆ ಕುರಿತಾದ ಒಂದು ಸ್ಪೆಷಲ್ ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಐಟಿ ಸಿಟಿಯಲ್ಲಿ ಸ್ಟಾರ್ಟ್ಅಪ್ ಫೆಸ್ಟಿವಲ್, ಉದ್ಯಮಿಗಳಿಗೆ ಸ್ಟಾರ್ಟ್ಅಪ್ ಪಾರ್ಕ್ ಆಶಾ ಕಿರಣ. ಕರ್ನಾಟಕದಲ್ಲಿ ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಉದ್ಯಮ ಕ್ಷೇತ್ರದಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ. ಬೆಂಗಳೂರಿನ ಕೋರಮಂಗಲದಲ್ಲಿ ಸ್ಟಾರ್ಟ್ಅಪ್ ಪಾರ್ಕ್ ಸ್ಥಾಪಿಸಲಾಗಿದೆ. ಬರೋಬ್ಬರಿ 30 ದಿನಗಳಿಂದ ಸ್ಟಾರ್ಟ್ಅಪ್ ಫೆಸ್ಟಿವಲ್ ನಡೀತಾ ಇದೆ. ಇಂದು ಈ ಫೆಸ್ಟಿವಲ್ಗಳಿಗೆ ಕೊನೆ ದಿನ. ಪ್ರಾರಂಭದ ದಿನಗಳಿಂದ ಇಲ್ಲಿಯವರೆಗೂ ಫೆಸ್ಟಿವಲ್ನಲ್ಲಿ ಉದ್ಯಮಿಗಳು, ರಾಜಕಾರಣಿಗಳು, ನಟ ನಟಿಯರು ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ದಾರೆ. It is not only for Bangalore or Karnataka. This is like entire India. People can come and take support from here, and it is a very good move happening. And lots more enthusiastic, and this one entrepreneurs are going to emerge from here quite naturally.
ಐಕ್ಯೂ ವೆಂಚರ್ಸ್ ಸ್ಥಾಪಕ ಶಾಫಿ ಶೌಕತ್ ಈ ಸ್ಟಾರ್ಟ್ಅಪ್ ಪಾರ್ಕ್ನಲ್ಲಿ ಹಲವು ಉದ್ಯಮಗಳನ್ನು ಹುಟ್ಟುಹಾಕಿದ್ದಾರೆ. ಹೊಸ ತಂತ್ರದಲ್ಲೂ ಸಿದ್ಧವಾಗಿದೆ. ಬೆಂಗಳೂರು ಎಲ್ಲಾ ಸೌಕರ್ಯ ಇರುವಂತಹ ನಗರ. ಇಲ್ಲಿ ಸ್ಟಾರ್ಟ್ಅಪ್ ಪಾರ್ಕ್ ಮಾಡಿರುವುದು ಯುವ ಪೀಳಿಗೆಗೆ ತುಂಬಾ ಒಳ್ಳೆಯದು ಅಂತಾರೆ ಉದ್ಯಮಿ ಶಾರಿಯಾ ಖಾನ್. My message is that you have to work hard, you have to dream big, but you have to wake up from the dream and start working very hard with discipline, dedication. And Bangalore is the right place. You have the talent here. You have the engineering colleges, medical colleges, excellent communicators in English, and also the venture capitalists, the angel investors, and the climate, the infrastructure is also improving now. And what have you? You have everything here. ಸ್ಟಾರ್ಟ್ಅಪ್ ಪಾರ್ಕ್ ಜನರಿಗೆ ಹೊಸ ಟೆಕ್ನಾಲಜಿಯನ್ನ ಪರಿಚಯಿಸ್ತಾ ಇದೆ. ಸ್ಟಾರ್ಟ್ಅಪ್ ಪಾರ್ಕ್ಗೆ ಯುವಕರು ಭೇಟಿ ನೀಡಬೇಕು. ಇಲ್ಲಿರುವಂತಹ ಹೊಸ ವಿಷಯಗಳನ್ನ ಕಲಿಬೇಕು. ತಮ್ಮಲ್ಲಿರುವಂತಹ ಹೊಸ ಆಲೋಚನೆಗಳನ್ನ ಹಂಚಿಕೊಳ್ಳಬೇಕು. ಇದರಿಂದ ವಿನೂತನ ಆವಿಷ್ಕಾರಗಳು ಹುಟ್ಟಿಕೊಳ್ಳುತ್ತೆ ಅಂತಾರೆ ನಟಿ ರಾಗಿಣಿ. ಜಗತ್ತು ನಿಮ್ಮನ್ನ ಗುರುತಿಸುವ ಹಾಗೆ ಹೆಸರು ಮಾಡಬೇಕು ಅಂತ ಕಾಂಗ್ರೆಸ್ ಮುಖಂಡ ಪ್ರಸಾದ್ ಗೌಡ ಸಲಹೆ ನೀಡಿದ್ದಾರೆ. ಇನೋವೇಟಿವ್ ಎಕ್ಸ್ಪೆರಿಮೆಂಟ್ಸ್ ಆದಾಗ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ಸ್ ಆದಾಗ ಬಟ್ ದ ಸ್ಟಾರ್ಟಪ್ ಪಾರ್ಕ್ ಇಸ್ ಫ್ಯಾಂಟಾಸ್ಟಿಕ್. ಯಾಕಂದರೆ ಹೊಸೊಬ್ರಿಗೆ ಯಾವತ್ತೂ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು. ಅವ್ರದ್ದು ಏನೇನು ಟ್ಯಾಲೆಂಟ್ ಇದೆ, ಕ್ರಿಯೇಟಿವ್ ಇದೆ, ಅವ್ರದ್ದು ಐಡಿಯಾಸ್ ಏನೇನಿದೆ ಅದನ್ನು ಪ್ರೆಸೆಂಟ್ ಮಾಡೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಯಾವತ್ತೂ ಇಂಪಾರ್ಟೆಂಟ್ ಇರುತ್ತೆ. It's very nice and very happy that they have Shaukat Ali and team and they are making an effort to start this startup park in Bangalore. As a matter of fact, Bangalore itself is a very good startup for the people who start their ventures. ನೀವು ಕೂಡ ಸ್ಟಾರ್ಟ್ಅಪ್ ಪಾರ್ಕ್ಗೆ ಭೇಟಿ ಕೊಡಿ, ಆವಿಷ್ಕಾರಗಳ ಬಗ್ಗೆ ತಿಳಿದುಕೊಳ್ಳಿ. ಜೊತೆಗೆ ಈ ಜಗತ್ತಿಗೆ ಹೊಸ ಟೆಕ್ನಾಲಜಿಗಳನ್ನ ಹುಟ್ಟುಹಾಕಿ. ಕ್ಯಾಮರಾ ಪರ್ಸನ್ ಮಧು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್. ವಿರಾಮದ ಬಳಿಕ ಸೂಪರ್ ಪ್ರೈಮ್ಗೆ ಮತ್ತೆ ಸ್ವಾಗತ. ಬೆಂಗಳೂರಿನಲ್ಲಿ ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಸ್ಥಾಪಿಸಲಾಗಿದೆ. ಸತತ 30 ದಿನಗಳಿಂದ ನಡೀತಿರುವಂತಹ ಈ ಸ್ಟಾರ್ಟ್ಅಪ್ ಫೆಸ್ಟಿವಲ್ನಲ್ಲಿ ಏನೆಲ್ಲ ವಿಷಯಗಳಿವೆ, ಯಾರೆಲ್ಲ ಗಣ್ಯರು ಭಾಗಿಯಾಗಿದ್ದರು, ಆ ಕುರಿತಾದ ಒಂದು ಸ್ಪೆಷಲ್ ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಐಟಿ ಸಿಟಿಯಲ್ಲಿ ಸ್ಟಾರ್ಟ್ಅಪ್ ಫೆಸ್ಟಿವಲ್, ಉದ್ಯಮಿಗಳಿಗೆ ಸ್ಟಾರ್ಟ್ಅಪ್ ಪಾರ್ಕ್ ಆಶಾ ಕಿರಣ. ಕರ್ನಾಟಕದಲ್ಲಿ ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಉದ್ಯಮ ಕ್ಷೇತ್ರದಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ. ಬೆಂಗಳೂರಿನ ಕೋರಮಂಗಲದಲ್ಲಿ ಸ್ಟಾರ್ಟ್ಅಪ್ ಪಾರ್ಕ್ ಸ್ಥಾಪಿಸಲಾಗಿದೆ. ಬರೋಬ್ಬರಿ 30 ದಿನಗಳಿಂದ ಸ್ಟಾರ್ಟ್ಅಪ್ ಫೆಸ್ಟಿವಲ್ ನಡೀತಾ ಇದೆ. ಇಂದು ಈ ಫೆಸ್ಟಿವಲ್ಗಳಿಗೆ ಕೊನೆ ದಿನ. ಪ್ರಾರಂಭದ ದಿನಗಳಿಂದ ಇಲ್ಲಿಯವರೆಗೂ ಫೆಸ್ಟಿವಲ್ನಲ್ಲಿ ಉದ್ಯಮಿಗಳು, ರಾಜಕಾರಣಿಗಳು, ನಟ ನಟಿಯರು ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ದಾರೆ. It is not only for Bangalore or Karnataka. This is like entire India. People can come and take support from here, and it is a very good move happening. And lots more enthusiastic, and this one entrepreneurs are going to emerge from here quite naturally. ಐಕ್ಯೂ ವೆಂಚರ್ಸ್ ಸ್ಥಾಪಕ ಶಾಫಿ ಶೌಕತ್ ಈ ಸ್ಟಾರ್ಟ್ಅಪ್ ಪಾರ್ಕ್ನಲ್ಲಿ ಹಲವು ಉದ್ಯಮಗಳನ್ನು ಹುಟ್ಟುಹಾಕಿದ್ದಾರೆ. ಹೊಸ ತಂತ್ರ